ಮಸಾಲ ಮಜ್ಜಿಗೆ ಮಾಡಲು 1 ಕಪ್ನಷ್ಟು ಪುದೀನ ಸೊಪ್ಪು, 1 ಕಪ್ನಷ್ಟು ಕೊತ್ತಂಬರಿ ಸೊಪ್ಪು, 1 ನಿಂಬೆಹಣ್ಣು, ಬ್ಲ್ಯಾಕ್ ಸಾಲ್ಟ್, 1 ಸ್ಪೂನಷ್ಟು ಜೀರಿಗೆ ಪುಡಿ, ಕಾಳುಮೆಣಸಿನ ಪುಡಿ ಮತ್ತು ಉಪ್ಪು, ಖಾರಕ್ಕೆ ತಕ್ಕ ಹಸಿಮೆಣಸು, ಶುಂಠಿ ತೆಗೆದುಕೊಳ್ಳಿ. ಈಗ ಎಲ್ಲವನ್ನು ಹಾಕಿ ರುಬ್ಕೊಳ್ಳೋಣ. ರುಬ್ಬುವಾಗ ನಿಂಬೆಹಣ್ಣಿನ ರಸವನ್ನು ಸೇರಿಸಿದರೆ ಮಾಡಿದ ಮಸಾಲೆ ಹಸಿರು ಕಲರಲ್ಲೇ ಇರ್ತದೆ, ಕಪ್ಪಾಗುವುದಿಲ್ಲ. ಒಮ್ಮೆ ಈ ಥರ ಮಸಾಲೆಯನ್ನು ಮಾಡಿ ಐಸ್ ಟ್ರೇಯಲ್ಲಿ ಹಾಕಿ ಕ್ಯೂಬ್ಸ್ ಮಾಡಿ ಇಟ್ಕೊಂಡ್ರೆ ಬೇಕಾದಾಗ ಮಸಾಲ ಮಜ್ಜಿಗೆ ಮಾಡಿ ಕುಡಿಬಹುದು. ಇದು ಒಂದು ಒಳ್ಳೆಯ ಉಪಾಯ. ಶುಂಠಿ ಮತ್ತು ಹಸಿಮೆಣಸು ಹಾಕ್ಕೊಳ್ತಾ ಇದ್ದೇನೆ. ಈಗ ಎಲ್ಲ ಪುಡಿಗಳನ್ನು ಹಾಕ್ಕೊಳ್ತಾ ಇದ್ದೇನೆ. ಬ್ಲ್ಯಾಕ್ ಸಾಲ್ಟ್, ಇನ್ನು ಸ್ವಲ್ಪ ನೀರನ್ನು ಹಾಕಿ ರುಬ್ಕೊಳ್ಬೇಕು. ಬೇಸಿಗೆಯಲ್ಲಿ ಮಜ್ಜಿಗೆಯನ್ನು ಕುಡಿಬೇಕು ಅನಿಸುತ್ತೆ. ನೋಡಿ, ರುಬ್ಬಿ ತಂದು ಆಯಿತು. ಎಷ್ಟು ಗ್ರೀನಾಗಿದೆ ನೋಡಿ. ಈಗ ಸ್ವಲ್ಪ ನೀರು ಹಾಕಿ ಮಿಕ್ಸಿಯನ್ನು ತೊಳೆದು ಹಾಕ್ಕೊಳ್ತಾ ಇದ್ದೀನಿ. ಆಮೇಲೆ ಉಪ್ಪಿನ ಹದ ನೋಡ್ಕೊಳ್ಳಿ, ಸ್ಟ್ರಾಂಗಾಗಿ ಮಾಡಿಕೊಳ್ಳಿ. ಮತ್ತು ನೀರಿಗೆ ಬೇಕಿದ್ದರೆ ನೀರಿಗೆ, ಮಜ್ಜಿಗೆಗೆ ಬೇಕಿದ್ದರೆ ಮಜ್ಜಿಗೆಗೆ ಹಾಕ್ಕೊಳ್ಬಹುದು. ತಕ್ಷಣಕ್ಕೆ ಕುಡಿತಾ ಇದ್ದರೆ ಹಾಗೆ 1-2 ಸ್ಪೂನ್ನಷ್ಟು ಈ ಪೇಸ್ಟನ್ನು ಹಾಕ್ಕೊಳ್ಬೋದು ಮಜ್ಜಿಗೆಗೆ. ಈಗ ನಾನು ಐಸ್ ಟ್ರೇಗೆ ಇದನ್ನು ಹಾಕ್ಕೊಳ್ತಾ ಇದ್ದೇನೆ. ನೀವು ಚಟ್ನಿ ಹೇಗೆ ಮಾಡ್ತೀರಾ ಅದಕ್ಕಿಂತ ಸ್ವಲ್ಪ ನೀರಾಗಿ ಮಾಡಿಕೊಳ್ಬೇಕು. ಈ ಥರ ಹಾಕ್ಕೊಳ್ಳೋದು. ಆಮೇಲೆ ಫ್ರಿಜ್ಜಿನಲ್ಲಿ ಮಿನಿಮಮ್ 8 ಗಂಟೆಗಳ ಕಾಲ ಇಡಬೇಕು. 1 ದಿನ ಇಟ್ಟರೂ ರಿಸಲ್ಟ್ ಚೆನ್ನಾಗಿರ್ತದೆ. ನೋಡಿ, ಎಲ್ಲ ತುಂಬಿಸಿ ಆಯಿತು. ಈಗ ಫ್ರಿಜ್ಜಿನಲ್ಲಿ ಇಡ್ತಾ ಇದ್ದೇವೆ. ಇನ್ನು 8 ಗಂಟೆ ಕಳೀಲಿ. ಮರುದಿನ ಬೆಳಗ್ಗೆ ನೋಡಿ, ಐಸ್ ಕ್ಯೂಬ್ಸ್ ರೆಡಿ ಇದೆ. ನೋಡಲು ಬಹಳ ಸುಂದರವಾಗಿದೆ, ರುಚಿಯೂ ಬಹಳ ಚೆನ್ನಾಗಿದೆ. ಇದನ್ನು ಒಂದು ಬಾಕ್ಸಲ್ಲಿ ಹಾಕಿ ಫ್ರೀಝರಲ್ಲಿ ಇಟ್ಕೊಳ್ಬಹುದು. ನಿಮಗೆ ಮಜ್ಜಿಗೆ ಕುಡಿಬೇಕು ಅನಿಸಿದಾಗ 1 ಗ್ಲಾಸಿಗೆ ಮಜ್ಜಿಗೆಯನ್ನು ಹಾಕಿಕೊಳ್ಳಿ ಮತ್ತು 1 ಮಸಾಲೆ ಕ್ಯೂಬನ್ನು ಹಾಕ್ಕೊಳ್ಳಿ. ಇದನ್ನು ಕರಗಿಸಿಕೊಂಡ್ರೆ ಮಸಾಲೆ ಮಜ್ಜಿಗೆ ರೆಡಿ. ಸಮ್ಮರ್ಗೆ ಈ ಮಸಾಲ ಮಜ್ಜಿಗೆಯನ್ನು ನೀವೆಲ್ಲ ಟ್ರೈ ಮಾಡಿ. ಅಕ್ಷತಾಕ್ಕೆ ಯೂಟ್ಯೂಬ್ ಚಾನೆಲನ್ನು ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಈ ತರಹದ ಸಮ್ಮರ್ ರೆಸಿಪೀಸ್ ಬೇಕು ಅಂದರೆ ಕಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ ಯು.